ಹಾಗೆ ವೇದಿಕೆ ಮೇಲೆ ಕುಳಿತಿರುವಂತೆ ಎಲ್ಲ ನನ್ನ ಹೋರಾಟಗಾರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತೆ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿಗೆ ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮದವರಿಗೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಾಗೂ ಜಲಾಗ್ರಹದ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಮಧ್ಯಾಹ್ನದ ನೋವಿನ ನಮಸ್ಕಾರಗಳು. ಯಾಕೆ ನೋವಿನ ನಮಸ್ಕಾರ ಅಂತ ಹೇಳ್ತೀನಿ ಅಂದ್ರೆ, ಇಂಥ ಸರ್ಕಾರಗಳಿಗೆ ಓಟ್ ಹಾಕಿದ್ದಕ್ಕೆ ಇವತ್ತಿನ ದಿನ ನಾವು ಹೆಣ್ಮಕ್ಳು ಇಷ್ಟೊತ್ತಲ್ಲಿ ಮನೇಲಿ ಅಡಿಗೆ ಮಾಡಬೇಕಾಗಿತ್ತು, ಅಣ್ತಮ್ಮಂದ್ರು ಅವ್ರವ್ರ ಕೆಲಸಗಳಲ್ಲಿ ಅವ್ರು ತೊಡಗಬೇಕಾಗಿತ್ತು, ನನ್ನ ರೈತ ಅಣ್ತಮ್ಮಂದ್ರು ತೋಟದಲ್ಲಿ ಇರಬೇಕಾಗಿತ್ತು. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ನಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಇವತ್ತಿನ ದಿನ ಇಂಚು ದೂರ ನಾವು ಬಂದಿದ್ದೀವಿ, ನಮ್ಮ ಅಣ್ತಮ್ಮಂದ್ರು ಬಂದಿದ್ದಾರೆ, ಕೋಲಾರಿಂದ, ಚನ್ನರಾಯಪಟ್ಟಣ ಎಲ್ಲ ಕಡೆಯಿಂದನೂ ಬಂದು ಇವತ್ತು ನೀರಿಗಾಗಿ ಹೋರಾಟ ಮಾಡುವಂತ ದುಸ್ಥಿತಿಯಲ್ಲಿ ನಾವಿದೀವಿ ಅಂದ್ರೆ ಸರ್ಕಾರ ಇದೆಯಾ ಅಥವಾ ಸತ್ತೋಗಿದೆಯಾ ಅಂತ ಹೇಳಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಾಮಿ ಸಿದ್ದರಾಮಯ್ಯನವರೇ ಮೊನ್ನೆ ಶಿಡ್ಲಘಟ್ಟಕ್ಕೆ ಬಂದು ಹೇಳಿದ್ರಿ, 27ಕ್ಕೆ ನಾನು ಶುದ್ಧವಾದ ನೀರನ್ನ ಎಲ್ರಿಗೂ ಕೊಟ್ಬಿಡ್ತೀನಿ ಅಂತ. ಕಿವಿಗೆ ಹೂವ ಇಡ್ತಾನೆ ಇದ್ದೀರಾ, ನಾವು ಇಡಿಸ್ಕೊತಾನೆ ಇದ್ದೀವಿ. ನಾನು ಈ ವೇದಿಕೆ ಮುಖಾಂತರ ನಮ್ಮ ಅಣ್ಣವರು ಮೊನ್ನೆ ಪ್ರೆಸ್ ಮೀಟ್ ಮಾಡು ಕೇಳಿದೀವಿ, 27ಕ್ಕೆ ನಮ್ಮ 3 ಜಿಲ್ಲೆಗಳಿಗೆ, ಬಯಲು ಸೀಮೆಗೆ, ಪ್ರತಿಯೊಂದು ಮನೆಗೆ ಶುದ್ಧವಾದ ನೀರನ್ನ ನೀವು ಪೂರೈಕೆ ಮಾಡಿದರೆ ನಿಮ್ಮ ಮನೆಯಲ್ಲಿ ನಾವು ಏನು ಹೋರಾಟಗಾರರಿದ್ದೀವಿ, ಜೀತದಾಳಗಳಾಗಿ ಕೆಲಸ ಮಾಡ್ತೇವೆ. ನಿಮಗೆ ಯೋಗ್ಯತೆ ಇಲ್ಲದೆ ನೀವು ನೀರು ಕೊಡದೇ ಇದ್ರೆ ಮುಂದಿನ ಚುನಾವಣೆಗಳಿಗೆ ನೀವ್ಯಾರು ನಿಂತ್ಕೋಬಾರ್ದು. ನಿಮ್ಮ ಪಕ್ಷಗಳು ಸತ್ತೋಗಿದೆ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟು ಮನೆಯಲ್ಲಿ ಕುತ್ಕೊಳ್ಳಕ್ಕೆ ಆಗುತ್ತಾ? ನೇರವಾದ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ. ಸ್ವತಂತ್ರ ಬಂದಾಗಿಂದ ರೈತರನ್ನ ಶೋಷಣೆ ಮಾಡಿಕೊಂಡೇ ಬರೋದೇ ಆಗೋಗಿದೆ ಇವರಿಗೆ. ಯಾವುದೇ ಸರ್ಕಾರಗಳು ಸಹಿತ ರೈತನನ್ನ ಉಳಿಸೋ ಕೆಲಸಗಳು ಮಾಡಲಿಲ್ಲ. ಇದು ಬಹಳ ನೋವಾಗುತ್ತೆ. ಎಂತ ದುಸ್ಥಿತಿಗೆ ತಂದಿಟ್ಟಿದ್ದೀರಾ ನಮ್ಮನ್ನ ನೀವು. ಅಣ್ಣ ಹೇಳ್ತಾ ಇದ್ರು 3ನೇ ಹಂತದ ಶುದ್ಧೀಕರಣ, ಕಬ್ಬನ್ ಪಾರ್ಕು ಮತ್ತೆ ತೊಳ್ಕೊಳ್ಳಿಕ್ಕೆ ಕೊಡ್ತಾರೆ ಅಂತ. ನಮಗ್ ಕೊಡೋ ನೀರು ನಿಮ್ಮನೆ ಹೆಣ್ಮಕ್ಳನ್ನ ನಿಮ್ ಫ್ಯಾಮಿಲಿಗಳು ಕುಡಿತೀರಾ ಸ್ವಾಮಿ? ನೀವು ಕುಡಿತೀರಾ? ಯಾರಾದ್ರೂ ಎಲ್ಲೋ ಒಬ್ಬೊಬ್ರು ಇರ್ಬೋದು ಶಾಸಕರು ಸ್ಥಳೀಯವಾಗಿ ಅಷ್ಟೇ ಬಿಟ್ರೆ ಉಳಿದವರೆಲ್ಲ ಬೆಂಗಳೂರಿಂದ ಬೇರೆ ಎಲ್ಲಿಂದಾನೋ ಬರ್ತೀರಾ ಹೋಗ್ತೀರಾ. ನೀವು ನಿಮ್ಗೆ ನಮ್ ಕಷ್ಟ ಏನ್ ಗೊತ್ತಾಗ್ಬೇಕು? ರೈತರ ಕಷ್ಟ. ಬೆಳೆದ ಬೆಳೆಗಳಿಗೆ ಇವತ್ತು ಬೆಲೆ ಇಲ್ಲ. ತಾಯಿಯ ಎದೆ ಹಾಲಲ್ಲಿ ಫ್ಲೋರೈಡ್ ಇದೆ. ಇಂಥ ದುಸ್ಥಿತಿಯಲ್ಲಿ ನಮ್ಮನ್ನ ತಂದಿಟ್ಟು ಇಂಥ ಕೊಳಚು ರಾಜಕೀಯಗಳನ್ನ ಮಾಡ್ಕೊಂಡಿದ್ದೀರಲ್ಲ, ಇದೆಲ್ಲ ನಿಮ್ಗೆ ಶೋಭೆ ತರುತ್ತಾ? ಇದು ಭಾಷಣ ಅಲ್ಲ, ದಯವಿಟ್ಟು ಮಾತಾಡಬೇಕು ಪ್ರತಿಯೊಬ್ರು. ಮುಖ್ಯವಾಗಿ ಹೆಣ್ಮಕ್ಳು ಬಹಳ ಸಂತೋಷ ಆಯ್ತು ಇವತ್ತು ಹೆಣ್ಮಕ್ಳು ಭಾಗವಹಿಸಿದಿರಾ. ತಾಯಿ ಮನೇಲಿ ಏನಾನ ಹೆಚ್ಚು ಕಡಿಮೆ ಆದ್ರೆ ನಾವು ಮನೇಲಿ ಫೈಟ್ ಮಾಡ್ತೀವಲ್ವಾ? ಇದು ನಮ್ಮ ಮನೆ, ನಮ್ಮ ಕುಟುಂಬ. ನಮ್ಮ ಮುಂದಿನ ಪೀಳಿಗೆಯನ್ನ ಉಳಿಸ್ಕೋಬೇಕಂದ್ರೆ ಪ್ರತಿಯೊಬ್ರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದ್ರೆ ಮಾತ್ರ ನೀರು ಬರ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ರು ಸಂಗೊಳ್ಳಿ ನಾರಾಯಣ ಆದ್ರೆ ಮಾತ್ರ ನೀರು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಮುಂದಿನ ಪೀಳಿಗೆ ಅನ್ನೋದೇ ಇರೋದಿಲ್ಲ. ಪ್ರತಿಯೊಂದು ಪಂಚಾಯತಿಗೊಂದು ಡಯಾಲಿಸಿಸ್ ಸೆಂಟರ್ ಅನ್ನ ಓಪನ್ ಮಾಡಬೇಕಾಗತ್ತೆ. ಬೆಂಗಳೂರಲ್ಲ, ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಕಿಡ್ವೈ ಹಾಸ್ಪಿಟಲ್ ಓಪನ್ ಆಗ್ಬೇಕಾಗತ್ತೆ. ಬೇಕಾ ನಿಮ್ಗಿದು? ಹಿಂಗ್ ಮಾತಾಡಿ ಇಲ್ಲಿರೋದು ನಾವು. ಜೋರಾಗಿ ಮಾತಾಡ್ರಿ, ನಮ್ಮ ಹಕ್ಕಿದು. ಬೇಕಾ ಬೇಡ್ವಾ? ಬೇಕಾ ಬೇಡ್ವಾ? ಹೋರಾಟ ಮಾಡೋಣವಾ? ಕಳೆದ 20 ದಶಕಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಸುಮಾರು 6ರಿಂದ 8 ಕೇಸ್ ಇದೆ ನಮ್ಮ ಮೇಲೆ. ಸುಮಾರು ಏನ್ ಮಾಡಕ್ಕಾಯ್ತು ಅವ್ರ ಕೈಯಲ್ಲಿ? ನಾವ್ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ. ಜಿಲ್ಲಾ ಕೇಂದ್ರದ ಮುಂದೆ ನನ್ನ ಸ್ನೇಹಿತೆ ಉಷಾ ಆಂಜನೇಯ ರೆಡ್ಡಿ ಇಲ್ಲೇ ಇದ್ದಾರೆ. ಸಗಣೀರಿನ ಸ್ನಾನ ಮಾಡಿ ನಾವು ಜಿಲ್ಲಾ ಕೇಂದ್ರದ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡಿದೀವಿ. ಆದ್ರೂ ಎಚ್ಚೆತ್ಕೊಳ್ಳಿಲ್ಲ. ಸಿದ್ದರಾಮಯ್ಯ ಅವ್ರು ಬಂದ್ರೆ ನಮ್ಮನ್ನೆಲ್ಲ ಹೌಸ್ ಅರೆಸ್ಟ್ ಮಾಡ್ತಿದ್ರು. ಸ್ಟೇ ತಂದಿದ್ದಾರೆ ನಮ್ಮ ಮೇಲೆ. ಅಂದ್ರೆ ಹೆಣ್ಮಕ್ಳ ಮೇಲೆ ಎಷ್ಟು ಭಯ ಇದೆ ನೋಡಿ. ಹೌದಾ? ಮಾತಾಡ್ಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸರಿ ಹೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ರು ಹೆಣ್ಮಕ್ಳು ಹೋಗಿ ಕಪ್ಪು ಪಟ್ಟಿದ್ದವ್ರು ತೋರಿಸಿದ್ರಿಂದ ನಮ್ಮ ಮೇಲೆಲ್ಲ ಸ್ಟೇ ಬಂತು. ರೌಡಿ ಶೀಟರ್ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾಕೆ? ನೀರ್ ಕೇಳಿದಕ್ಕೆ. ಏನಣ್ಣ ಇದಕ್ಕೆಲ್ಲ ಭಯ ಬೀಳ್ತೀವೇನಣ್ಣ ನಾವು? ಇಡೀ ಕುಟುಂಬ ಅಲ್ಲಾಡಿಸ್ತೀವಿ. ಇವರೆಲ್ಲ ಯಾವ್ದು
ಹಾಕಿದ್ರೆ ಇವರಲ್ಲಿ ಕೂತಿರೋದು ಮರ್ತು ಹೊಟ್ಟಂಗಿದ್ದಾರೆ. ಅಣ್ಣ ಅವ್ರ ಪಾಪ ನಿದ್ದೆ ಮಾಡ್ತಾ ಇದ್ದಾರೆ, ಎಲ್ಲ ICU ಅಲ್ಲಿ ವೆಂಟಿಲೇಟರ್ ಇದ್ದಾರೆ. ಬದುಕಿದ್ರೆ ಬದುಕಿಸ್ಕೊಳ್ಳೋಣ, ಇಲ್ದ್ರೆ ಎತ್ತಾಚಿಗೆ ಹಾಕ್ಬಿಟ್ಟು ನಾವು ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕಷ್ಟೇ. ಇನ್ಮೇಲೆ ದಯವಿಟ್ಟು ಇದನ್ನ ಯಾರು ಸಿಲಿಯಾಗಿ ತಗೊಳ್ಳೋಂತ ವಿಷಯ ಅಲ್ಲ. ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಜನ, ನಾವುಗಳೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಮಾತ್ರ ನಾವು ಹೋರಾಟ ಮಾಡದೆ ನಮಗ್ ಬೇರೆ ದಾರಿನೇ ಇಲ್ಲ ಇವಾಗ.